ಕೇರಳದ ಮೆಪ್ಪಾಡಿ ಹಾಗೂ ಚೂರಲ್ಮಲದಲ್ಲಿ ನಡೆದಿರುವಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡದವರು ಈಗ ಕಲ್ಪಟ್ಟಕ್ಕೆ ಆಗಮಿಸಿದ್ದಾರೆ. ದೆಹಲಿ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಯೋಧರು ಈಗ ಈ ಒಂದು ಸಂತ್ರಸ್ತ ಭೂಮಿಗೆ ಬಂದಿಳಿತಿದ್ದಾರೆ. ವಿಶೇಷ ಹೆಲಿಕಾಪ್ಟರ್ಗಳಲ್ಲಿ ಕೂಡ ಆಗಮಿಸಿದ್ದಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಕಲ್ಪಟ್ಟದಲ್ಲಿ ಇರುವಂತಹ ಸೇನಾ ಕ್ಯಾಂಪ್ಗೆ ಸಾಕಷ್ಟು ಮಂದಿ ಎನ್ಡಿಆರ್ಎಫ್ ತಂಡದ ಯೋಧರು ಈಗ ಭೂಮಿಗೆ ಇಳಿದಿದ್ದಾರೆ. ಸಂತ್ರಸ್ತರನ್ನ ರಕ್ಷಣೆ ಮಾಡಲಿಕ್ಕಾಗಿ ಈ ಯುದ್ಧ ಭೂಮಿ ಅಂತ ಆಗಿರುವಂತಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಣ್ಣಿನ ಅಡಿಯಲ್ಲಿ, ಬಂಡೆಯ ಅಡಿಯಲ್ಲಿ ಉದುಗು ಹೋಗಿರುವಂತಹ ಪ್ರತಿಯೊಬ್ಬರ ರಕ್ಷಣೆಗಾಗಿ ಎಲ್ಲರೂ ಕೂಡ ಆಗಮಿಸಿದ್ದು, ದೆಹಲಿಯಿಂದ ಹಾಗೂ ಜಮ್ಮು ಕಾಶ್ಮೀರದಿಂದಲೂ ಕೂಡ ಒಂದಷ್ಟು ಮಂದಿ ಸೇನಾನಿಗಳು, ಸೈನಿಕರು ಆಗಮಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಕಲ್ಪಟ್ಟದಲ್ಲಿ ಇರುವಂತಹ ಕ್ಯಾಂಪ್ಗೆ ಈಗ ಬೇರೆ ಬೇರೆ ಭಾಗದಿಂದ ಸೈನಿಕರು ಬಂದಿದ್ದಾರೆ. ಸೈನಿಕರೆಲ್ಲರೂ ಕೂಡ ಈಗ ಮುಂಡಕೈ, ಚೂರಲ್ಮಲ, ಮೆಪ್ಪಾಡಿ, ನೆರಂಬೋಳ್ ಸೇರಿದಂತೆ ಹಲವು ಕಡೆಗಳಿಗೆ ತೆರಳಲಿಕ್ಕೆ ಈಗ ಸನ್ನದ್ಧರಾಗಿ ನಿಂತಿದ್ದಾರೆ. ಕಲ್ಪಟ್ಟದಲ್ಲಿ ಇರುವಂತಹ ಒಂದು ಸೇನಾ ಕೇಂದ್ರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ, ಜೊತೆಗೆ ಜಾಯಿನ್ ಇಂಡಿಯನ್ ಏರ್ ಫೋರ್ಸ್ ಆ ಒಂದು ಕಟ್ಟಡಕ್ಕೂ ಕೂಡ ಹಲವು ಮಂದಿ, ಈಗಾಗಲೇ 300ಕ್ಕೂ ಹೆಚ್ಚು ಮಂದಿ ಸೇನಾ ತಂಡದವರು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಒಂದಷ್ಟು ನಿನ್ನೆ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಸೇನಾ ಅಧಿಕಾರಿಗಳು ನಡೆಸಿದ್ರು. ಇದರ ಜೊತೆಗೆ ಹೆಲಿಕಾಪ್ಟರ್ಗಳ ಮೂಲಕವೂ ಕೂಡ ಒಂದಷ್ಟು ಸೇನಾನಿಗಳು ಇಳಿದಿದ್ರು. ಈ ಸೇನಾ ತಂಡದಲ್ಲಿ ಒಟ್ಟು 5 ತಂಡಗಳಿರ್ತವೆ. ಒಬ್ಬರು ಎಂಜಿನಿಯರಿಂಗ್ ತಂಡ, ಅವರು ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಮತ್ತೊಂದು ತಂಡ ಮೆಡಿಕಲ್, ಅಲ್ಲಿ ರಕ್ಷಣೆ ಆದವರಿಗೆ ತಾತ್ಕಾಲಿಕವಾಗಿ ಚಿಕಿತ್ಸೆ ನೀಡುವಂತಹ ಒಂದು ಕಾರ್ಯಕ್ಷಮತೆಯನ್ನು ಹೊಂದಿರ್ತಾರೆ. ಇನ್ನು 3ನೇದು ಅಲ್ಲಿ ಇರುವಂತಹ ಅಂದ್ರೆ ರೆಸ್ಕ್ಯೂ ಆದವ್ರನ್ನ ಕರೆದುಕೊಂಡು ಬರೋದು. 4ನೇದು ಅಲ್ಲಿ ಅಂದ್ರೆ ಮೊದಲು ಯಾರು ಜಲಮಾರ್ಗದಲ್ಲಿ ಆದ್ರೆ ಈಜು ತಜ್ಞರು, ಮುಳುಗು ತಜ್ಞರು, ಅಥವಾ ವಾಯುಮಾರ್ಗದಲ್ಲಾದ್ರೆ ಹೆಲಿಕಾಪ್ಟರ್ನಿಂದ ಜಿಗಿಯುವವರು, ಹೀಗೆ ಹಲವು ಸೈನಿಕರು, ಪರಿಣಿತ ಸೈನಿಕರು ಸದ್ಯ ಅಖಾಡಕ್ಕೆ ಧುಮುಕಿದ್ದಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಒಂದು ವಾಹನದಲ್ಲಿ ಈಗ ಸುಮಾರು 50ಕ್ಕೂ ಹೆಚ್ಚು ಮಂದಿ ಒಳಗೆ ತೆರಳಿದ್ದಾರೆ. ಇನ್ನು ಮತ್ತೊಂದು ಬದಿಯಲ್ಲಿ ನೀವು ಗಮನಿಸ್ತಿರ್ಬೋದು, ಸೇನಾ ಒಂದು ವಾಹನಗಳಲ್ಲಿ ಬಂದಿರುವಂತಹ ಬೇರೆ ಬೇರೆ ಭಾಗ ಬಂದಿರುವಂತಹ ಸೈನಿಕರು, ಯೋಧರು ಸದ್ಯ ಯುದ್ಧ ಭೂಮಿಗೆ ಇಳಿಯುವಂತೆ ಸದ್ಯ ಈಗ ಆ ರಕ್ಷಣಾ ಸ್ಥಳಕ್ಕೆ ತೆರಳುತ್ತಿದ್ದಾರೆ. ರಕ್ಷಣಾ ಸ್ಥಳದಲ್ಲಿ ಬೇಕಾದಂತಹ ಪರಿಕರಗಳನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು ತೆರಳುತ್ತಿದ್ದಾರೆ. ಲಾರಿಗಳ ಮೂಲಕ, ಕಂಟೈನರ್ಗಳ ಮೂಲಕ ಸದ್ಯ ಮುಂಡಗೈ, ಚೂರಲ್ಮಲ ಪ್ರದೇಶಗಳಿಗೆ ತೆರಳುತ್ತಿದ್ದಾರೆ. ಅಲ್ಲಿ ಕಲ್ಲು ಬಂಡೆಗಳಲ್ಲಿ ಸಿಲುಕಿಕೊಂಡಿರುವಂತಹ, ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಹಲವರನ್ನ ರಕ್ಷಣೆ ಮಾಡಲಿಕ್ಕಾಗಿ ಹಾಗೂ ಮೃತದೇಹಗಳನ್ನ ಹೊರತೆಗಿಲಿಕ್ಕಾಗಿ ಹೋಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಅವರಿಗೆ ಬೇಕಾದಂತಹ ಒಂದಷ್ಟು ಪರಿಕರಗಳನ್ನು ಕೂಡ ತಮ್ಮ ಬ್ಯಾಗ್ನಲ್ಲಿ ಇಟ್ಟುಕೊಂಡು, ಸಾಮಗ್ರಿಗಳನ್ನು ಇಟ್ಕೊಂಡು ಸದ್ಯ ಧಾವಿಸ್ತಿದ್ದಾರೆ. 1,000ಕ್ಕೂ ಹೆಚ್ಚು ಮಂದಿ ಯೋಧರು ಈಗ ಸದ್ಯ ಆ ಒಂದು ರಕ್ಷಣಾ ಸ್ಥಳಕ್ಕೆ ತೆರಳುತ್ತಿದ್ದಾರೆ. ಆ ಮೂಲಕ ರಕ್ಷಣಾ ಸ್ಥಳಕ್ಕೆ ತೆರಳಿ ಅಲ್ಲಿ ಎಲ್ಲರ ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ ಎಂಬ ಭರವಸೆ ನೀಡುವುದರ ಜೊತೆಗೆ ರಕ್ಷಣೆಗೆ ಟೊಂಕ ಕಟ್ಟಿ ಕೂಡ ನಿಲ್ತಿದ್ದಾರೆ. ಕಲ್ಪಟ್ಟದಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.